planning can be classified in different form. It is classified on the basis of time, so managerial level, repetitiveness of the operations in the firm, and scope. Okay, I will explain one by one. On the basis of time, so based upon time, there are three sub classifications are there. Number one is long range planning, medium range planning, short range planning. In long range planning means the long term plan, call it as a long term planning ಅಂತ ಕರಿತೀವಿ. It is concerned with it is a long term objectives. It is more than 5 years to 20 years. ಅದನ್ನು ನಾವು ಲಾಂಗ್ ರೇಂಜ್ ಪ್ಲಾನಿಂಗ್ ಅಂತ ಕರಿತೀವಿ. ಈ ಲಾಂಗ್ ಟರ್ಮ್ ಪ್ಲಾನಿಂಗಲ್ಲಿ ಒಂದು ಕ್ಲಿಯರ್ ಸ್ಟೇಟ್ಮೆಂಟ್ ಆಫ್ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ಸ್ ಮತ್ತು ಗೋಲ್ಸ್ನ ಸ್ಟ್ರಾಟಜೀಸ್ನ ಅಡಾಪ್ಟ್ ಮಾಡ್ಕೊಂಡಿರ್ತೀವಿ. ಸೊ ಬಿಕಾಸ್ ಪ್ರಾಪರ್ ಕನ್ಸರ್ನ್ಸ್ ಆಫ್ ವೇರಿಯಸ್ ಆರ್ಗನೈಸೇಷನ್ ಯೂನಿಟ್ಸ್ ಆ್ಯಂಡ್ ಫಂಕ್ಷನ್ಸ್ ಆ್ಯಂಡ್ ಎ ಪ್ರಾವಿಷನ್ ಆಫ್ ಪರ್ ಪಿರಿಯಾಡಿಕಲ್ ರಿವ್ಯೂ ಆ್ಯಂಡ್ ರಿವಿಷನ್ಸ್. ಅಂದರೆ ನಾವು ಒಂದು ಲಾಂಗ್ ಟರ್ಮ್ ಪ್ಲಾನಿಂಗ್ನ ಏನು ಹಾಕ್ಕೊಂಡಿರ್ತೀವಿ ಆರ್ಗನೈಸೇಷನ್ಸಲ್ಲಿ, ಅವರು ಒಂದು ಪೀರಿಯಾಡಿಕಲ್ ರಿವ್ಯೂ ಮಾಡೋದಕ್ಕೆ, ಸೊ ರಿವಿಷನ್ ಮಾಡೋದಕ್ಕೆ ಒಂದು ಪ್ರಾವಿಷನ್ಸ್ ಇರುತ್ತೆ ಒಂದು ಲಾಂಗ್ ಟರ್ಮ್ ಪ್ಲ್ಯಾನಿಂಗಲ್ಲಿ. ಯಾಕೆಂದರೆ ಇದು ಒಂದು ಮೋರ್ ದ್ಯಾನ್ 5 ಇಯರ್ಸಿಂದ 20 ಇಯರ್ಸ್ ಪ್ಲ್ಯಾನ್ ಆಗಿರೋದ್ರಿಂದ, ಸೊ ಯಾವಾಗ ಬೇಕಾದರೂ ನಾವು ಆ ಪ್ಲ್ಯಾನ್ನ ರಿವಿಷನ್ಸ್ನ ಮಾಡ್ಕೊಳ್ಬೋದು ಮತ್ತು ರಿವ್ಯೂನ ಮತ್ತು ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡಿಫಿಕೇಷನ್ಸ್ನ ನಾವು ಮಾಡ್ಕೊಳ್ಬೋದು. ಸೆಕೆಂಡ್ ಒನ್ ಈಸ್ ಸೊ ಮೀಡಿಯಮ್ ರೇಂಜ್ ಪ್ಲ್ಯಾನಿಂಗ್. ಸೊ ಮೀಡಿಯಮ್ ರೇಂಜ್ ಪ್ಲ್ಯಾನಿಂಗ್ ಅಂತಂದರೆ ಇಟ್ ಈಸ್ ಜನರಲಿ ಪ್ರಿಪೇರ್ಡ್ ಫಾರ್ ಎ ಪೀರಿಯಡ್ ಆಫ್ ಮೋರ್ ದ್ಯಾನ್ 1 year to up to 5 years ಅಂತ ತೊಗೊಳ್ತೀವಿ. ಸೊ ದೀಸ್ ಪ್ಲಾನ್ಸ್ ಆರ್ ಸಪೋರ್ಟಿಂಗ್ ಪ್ಲಾನ್ಸ್ ಇನ್ ದಟ್ ದೇ ಹೆಲ್ಪ್ ದ ಅಚೀವ್ಮೆಂಟ್ ಆಫ್ ದ ಲಾಂಗ್ ಟರ್ಮ್ ಪ್ಲ್ಯಾನಿಂಗ್. ಅಂದರೆ ಸೊ ಈ ಪ್ಲಾನ್ಸ್ನ ನಾವು 1 yearಯಿಂದ 5 yearsವರೆಗೂ ಈ ಪ್ಲಾನ್ಸ್ನ ಹಾಕ್ಕೊಂಡಿರ್ತೀವಿ. ಈ ಪ್ಲಾನ್ಸ್ ಜೊತೆಗೆ ಸಮ್ ಅದರ್ ಸೆಕೆಂಡರಿ ಪ್ಲಾನ್ಸ್ನ ಅಥವಾ ಸಪೋರ್ಟಿಂಗ್ ಪ್ಲಾನ್ಸ್ನ ಕೂಡ ನಾವು ಅಡಾಪ್ಟ್ ಮಾಡ್ಕೊಂಡು ಹೋಗ್ತೀವಿ. ಸೊ ಬಿಕಾಸ್ ವಿ ಕ್ಯಾನ್ ಅಚೀವ್ ದ ಪ್ಲಾನಿಂಗ್. ಸೊ ನೆಕ್ಸ್ಟ್ ಒನ್ ಈಸ್ ಶಾರ್ಟ್ ಟರ್ಮ್ ಪ್ಲಾನಿಂಗ್. ಶಾರ್ಟ್ ರೇಂಜ್ ಪ್ಲಾನಿಂಗ್ ಅಂತಂದಾಗ ಸೊ ಇದು ಲೈಕ್ ಮೀಡಿಯಮ್ ಟರ್ಮ್ ಪ್ಲಾನಿಂಗ್ ಅಂದರೆ ಒಂದು ಎಕ್ಸ್ಟೆನ್ಷನ್, ಒಂದು ಲಾಂಗ್ ಟರ್ಮ್ ಪ್ಲಾನಿಂಗು ಒಂದು ಮೀಡಿಯಮ್ ಟರ್ಮ್ ಪ್ಲಾನಿಂಗು ಮಧ್ಯದಲ್ಲಿರುತ್ತೆ. ಸೊ ಅಂದರೆ ಇಲ್ಲಿ ಬರೀ ನಾವು ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನು ಮಾಡ್ತಾ ಇರ್ತೀವೋ ಆ ಆ್ಯಕ್ಟಿವಿಟೀಸಿಗೆ ಮಾತ್ರ ನಾವು ಒಂದು ಪ್ಲ್ಯಾನ್ನ ಹಾಕ್ಕೊಳ್ಳುವಂಥದ್ದು. ಸೊ ಫಾರ್ ಎಕ್ಸಾಂಪಲ್, ಸೊ ಇವತ್ತು ಅಥವಾ ನಾಳೆಗೆ ಎಷ್ಟು ನಮಗೆ ರಾ ಮೆಟೀರಿಯಲ್ಸ್ ಬೇಕಾಗಿರುತ್ತೆ ಅಥವಾ ಎಷ್ಟು ನಮಗೆ ಬೇರೆ ಅಡಿಷನಲ್ ಮೆಟೀರಿಯಲ್ಸ್ ಏನು ಬೇಕಾಗಿರುತ್ತೆ, ಸೊ ಅದ್ರ ಬಗ್ಗೆ ಸೊ ಇಮ್ಮಿಡಿಯೇಟಾಗಿ ನಾವು ಒಂದು ಪ್ಲ್ಯಾನ್ನ ಮಾಡಿಕೊಂಡು ಪ್ರಿಪೇರ್ನ ಮಾಡುವಂಥದ್ದು. ಸೊ ಅದನ್ನು ನಾವು ಶಾರ್ಟ್ ಟರ್ಮ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಸೊ ವಿ ಕಾಲ್ ಇಟ್ ಇಸ್ ಎ ಆಪರೇಷನಲ್ ಪ್ಲಾನಿಂಗ್. ಸೊ ಅಂದರೆ ಡೇ ಟು ಡೇ ವಾಟ್ ಆರ್ ದ ಆ್ಯಕ್ಟಿವಿಟೀಸ್ ಆರ್ ದೇರ್ ಇನ್ ಎ ಪ್ಲಾನಿಂಗ್, ಸೊ ಇಮ್ಮಿಡಿಯೇಟ್ಲಿ ವಿ ಕ್ಯಾನ್ ಅಡಾಪ್ಟ್ ದ ಪ್ಲಾನಿಂಗ್. ಸೊ ದಟ್ ಈಸ್ ಎ ಶಾರ್ಟ್ ಟರ್ಮ್ ಪ್ಲಾನಿಂಗ್. So next, on the basis of managerial level, number one is strategic plans, second one is administrative plans and operational plans. The first one is strategic plans. Strategic plans ಅಂತಂದರೆ ಈ ಪ್ಲಾನ್ಸು ಒಂದು ಓವರಾಲ್ ಆಬ್ಜೆಕ್ಟಿವ್ಸ್ನ ಅಚೀವ್ ಮಾಡೋದಕ್ಕೋಸ್ಕರ ಒಂದು ಸ್ಟ್ರಾಟಜಿಕ್ ಪ್ಲಾನ್ಸ್ನ ಮಾಡ್ಕೊಳ್ತೀವಿ. ಸೊ ದಿಸ್ ಪ್ಲಾನ್ ಮೇನ್ ಏಮ್ ಅಂದರೆ ವಿ ಕ್ಯಾನ್ ಅಚೀವ್ ದ ಸ್ಟ್ರಾಟಜಿಕ್ ಗೋಲ್ಸ್ ಥ್ರೂ ಎಫೆಕ್ಟಿವ್ ಅಲೋಕೇಶನ್ ಆಫ್ ರಿಸೋರ್ಸಸ್ ಆ್ಯಂಡ್ ಡಿಫರೆಂಟ್ ಫಂಕ್ಷನಲ್ ಏರಿಯಾಸ್. ಸೊ ಬಿಕಾಸ್ ವಿ ಕ್ಯಾನ್ ಅಡಾಪ್ಟ್ ದ strategic plans. So because we did not allocate the proper allocation of resources for the different activities, so we cannot properly operate it for those activities. So that's why we can effective allocation of resources, it's very very important for the functional areas. So for example, ನಾವೀಗ ಯಾವುದಾದ್ರೂ ಒಂದು ವರ್ಕ್ನ ಮಾಡಬೇಕು ಅಂತಂದಾಗ, ಒಂದು ಟೆಕ್ನಿಕಲ್ ವರ್ಕ್ ಮಾಡಬೇಕು ಅಂತಂದಾಗ, ಸೊ ಅದಕ್ಕೆ ಯಾವ ವರ್ಕರ್ಸ್ನ ನಾವು ಹೈರ್ ಮಾಡಬೇಕು ಅಥವಾ ಯಾವ ಪೀಪಲ್ನ ನಾವು ಹೈರ್ ಮಾಡ್ಕೊಳ್ಬೇಕು, ಅದಕ್ಕೆ ಆದಂಥ ಸ್ಪೆಷಲೈಸೇಷನ್ ಇರುವಂಥ ಪೀಪಲ್ನ ಹೈರ್ ಮಾಡಿಕೊಂಡಾಗ ಸೊ ಒಂದು ಎಫೆಕ್ಟಿವ್ ಆಗಿ ನಾವು ಒಂದು ವರ್ಕನ್ನು ತಗೊಳ್ಬೋದು. ಸೊ ಹಾಗಾಗಿ ಈ ಪ್ಲಾನ್ನ ನಾವು ಅಡಾಪ್ಟ್ ಮಾಡ್ಕೊಳ್ತೀವಿ. ಸೊ ದೀಸ್ ಪ್ಲಾನ್ಸ್ ಮೇಡ್ ಬೈ ದ ಟಾಪ್ ಲೆವೆಲ್ ಮ್ಯಾನೇಜರ್ಸ್. ಅಂದರೆ ಈ ಲೆವೆಲ್ ಆಫ್ ಪ್ಲಾನ್ಸಲ್ಲಿ ಒಂದು ಪ್ಲಾನ್ ಹಾಕೋರು ಯಾರಿರ್ತಾರೆ ಅಂದರೆ ಓನ್ಲಿ ಫಾರ್ ದ ಟಾಪ್ ಲೆವೆಲ್ ಮ್ಯಾನೇಜರ್ಸು ಈ ಪ್ಲಾನ್ನ ಸ್ಟ್ರಾಟಜಿಕ್ ಪ್ಲಾನ್ಸ್ನ ಅಡಾಪ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಪ್ಲಾನ್ಸ್. ಸೊ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಪ್ಲಾನ್ಸ್ ಅಂತಂದಾಗ ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ಎ ಪ್ರೋಸೆಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್. ಅಂದರೆ ಹೆಲ್ಪ್ ಆಫ್ ದ ಅಂದರೆ ಒಂದು ಏನು ಯೂಶಲಿ ಅಡ್ಮಿನಿಸ್ಟ್ರೇಷನ್
ಏನಿರುತ್ತೆ ಅಂದರೆ ಟಾಪ್ ಲೆವೆಲಿಂದ ಸೊ ಮಿಡಲ್ ಲೆವೆಲ್ ಅಂತ ಏನಿರ್ತಾರೆ, ಸೊ ಅಲ್ಲಿ ಏನು ಅಡ್ಮಿನಿಸ್ಟ್ರೇಷನ್ ವರ್ಕ್ಸ್ ಅಂತ ಏನಿರುತ್ತೋ ಸೊ ಆ ವರ್ಕ್ಸಲ್ಲಿ ಈ ಅಡ್ಮಿನಿಸ್ಟ್ರೇಟಿವ್ ಪ್ಲಾನ್ಸ್ನ ಹಾಕ್ಕೊಳ್ತೀವಿ. ಸೊ ದೀಸ್ ಪ್ಲಾನ್ಸ್ ಇಂಟೆಂಟೆಡ್ ಟು ಯೂಸ್ ಟು ಹೆಲ್ಪ್ ದ ಅಕಾಡೆಮಿಕ್ ಲೀಡರ್ಸ್ ವಿ ಕ್ಯಾನ್ ಡಿಸೈಡ್ ದ what are the actions or what are the allocation of resources we can adopt the administrative activities. So next one is operational plans. Operational plans that provide detailed action and approach for fulfilling the strategic plans or operational plans. ಅಂದರೆ ಸ್ಟ್ರಾಟಜಿಕ್ ಪ್ಲಾನ್ಸ್ ಅಂದರೆ ಇಲ್ಲಿ ಹೈಯರ್ ಲೆವೆಲ್ ಅವರು ಒಂದು ಸ್ಟ್ರಾಟಜಿಕ್ ಪ್ಲಾನ್ಸ್ನ ಹಾಕ್ಕೊಳ್ತಾರೆ. ಆ ಸ್ಟ್ರಾಟಜಿಕ್ ಪ್ಲಾನ್ಸ್ನ ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಅಂತ ಯಾರು ಇರ್ತಾರೋ ಆ ಲೆವೆಲ್ ಅವರು ಆ ಪ್ಲಾನ್ಸ್ನ ಇಂಪ್ಲಿಮೆಂಟ್ನ ಮಾಡ್ತಾರೆ. ಸೊ ಇದು ಆಪರೇಷನಲ್ ಲೆವೆಲ್ಸ್ ಅಂತಂದ್ರೆ ಈಗ ಸ್ಟ್ರಾಟಜಿಕ್ ಪ್ಲಾನ್ಸಲ್ಲಿ ಏನು ಸ್ಟ್ರಾಟಜೀಸ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೋ ಆ ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿಕೊಂಡು ಆಪರೇಷನಲ್ ಲೆವೆಲಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗುವಂಥದ್ದು. ಸೊ ಇದರಲ್ಲಿ ನಾವು 2 ಟೈಪ್ಸ್ ನೋಡ್ತೀವಿ ಆಪರೇಷನಲ್ ಪ್ಲಾನ್ಸಲ್ಲಿ. ನಂಬರ್ 1 ಈಸ್ ಸ್ಟ್ಯಾಂಡಿಂಗ್ ಪ್ಲಾನ್ಸ್ ಆ್ಯಂಡ್ ಆಲ್ಸೋ ಸಿಂಗಲ್ ಯೂಸ್ ಪ್ಲಾನ್ಸ್. ಇದನ್ನು ಇನ್ ದ ಟರ್ಮ್ ಆಫ್ ರೆಪ್ಯುಟೇಟಿವ್ನೆಸ್ ಆಫ್ ದ ಆಪರೇಷನ್ಸ್ ಇನ್ ದ ಫರ್ಮ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಾವು 2 ಟೈಪಲ್ಲಿ ಏನು ನೋಡ್ತೀವಿ. ಫಸ್ಟ್ ಒನ್ ಈಸ್ ಸ್ಟ್ಯಾಂಡಿಂಗ್ ಪ್ಲಾನ್ಸ್ ಆರ್ ರಿಪೀಟೆಡ್ ಪ್ಲಾನ್ಸ್. ಸೊ ಇಲ್ಲಿ ನಾವು ಸ್ಟ್ಯಾಂಡಿಂಗ್ ಪ್ಲಾನ್ಸ್ ಅಂದರೆ ಏನು ಅಂತಂದರೆ ದಟ್ ಪ್ಲಾನ್ಸ್ ದಟ್ ಆರ್ ಡಿಸೈನ್ ಟು ಆ್ಯಕ್ಟಿವಿಟೀಸ್ ದಟ್ ಈಸ್ ಪ್ರಿಡಿಕ್ಟೇಬಲ್ ಫಾರ್ ದ ರಿಪೀಟೆಡ್ಲಿ, ಅದನ್ನು ನಾವು ಸ್ಟ್ಯಾಂಡಿಂಗ್ ಪ್ಲಾನ್ಸ್ ಅಂತ ಹೇಳ್ತೀವಿ. ಅಂದರೆ ಒಂದು ಡಿಸೈನ್ ಮಾಡ್ತೀವಿ ಒಂದು ಸ್ಟ್ಯಾಂಡಿಂಗ್ ಪ್ಲಾನ್ಸ್ನ ರಿಪೀಟೆಡ್ ಯೂಸ್ ಆಫ್ ಪ್ಲಾನ್ಸ್ ಅಂತಲೂ ಕರಿತೀವಿ. ಯಾಕೆ ಅಂದರೆ ಒಂದು ಸಿಚುಯೇಷನಿಗೆ ತಕ್ಕನಾಗಿ ನಾವು ಒಂದು ಪ್ರಿಡಿಕ್ಟ್ ಮಾಡಿಕೊಂಡು ಈ ಪ್ಲಾನ್ಸ್ನ ನಾವು ಅಡಾಪ್ಟ್ನ ಮಾಡ್ಕೊಳ್ಬೋದು. ಸೊ ಯಾವಾಗ ಬೇಕಾದರೂ ಈ ಪ್ಲಾನ್ಸ್ನ ನಾವು ರಿಪಿಟೇಟಿವ್ನೆಸ್ ಆಗಿ ಯೂಸ್ನ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಒನ್ ಈಸ್ ಸಿಂಗಲ್ ಯೂಸ್ ಪ್ಲಾನ್ಸ್. ಸೊ ಇಲ್ಲಿ ಸಿಂಗಲ್ ಯೂಸ್ ಪ್ಲಾನ್ಸ್ ಅಂತಂದಾಗ ಇಲ್ಲಿ ಈ ಪ್ಲಾನ್ಸ್ನ ನಾವು ಒಂದು ಸ್ಪೆಸಿಫಿಕ್ ಪರ್ಪಸ್ಗೋಸ್ಕರ ನಾವು ಅಡಾಪ್ಟ್ನ ಮಾಡ್ಕೊಳ್ಳೋವಂಥದ್ದು. ಅಂದರೆ ಒಂದು ಸಿಂಗಲ್ ಡಿಸಿಷನ್ಸ್ನ ತೊಗೊಂಡು ಒಂದು ಪ್ಲಾನ್ಸ್ನ ಅಡಾಪ್ಟ್ನ ಮಾಡ್ಕೊಳ್ಳೋವಂಥದ್ದು. ಸೊ ದೀಸ್ ಪ್ಲಾನ್ಸ್ ಆರ್ ಡೆವಲಪ್ಡ್ ಟು ಅಚೀವ್ ಎ ಸ್ಪೆಸಿಫಿಕ್ ಪರ್ಪಸ್ ಆ್ಯಂಡ್ ರಿಸಾಲ್ವ್ ವ್ಯಾನ್ ಹ್ಯಾಸ್ ಬೀನ್ ಅಕಂಪ್ಲಿಷ್ಡ್ ಫಾರ್ ದ ಯೂಸ್ ಆಫ್ ಪ್ಲಾನ್ಸ್. ಅಂದರೆ ಸೊ ಒಂದು ಸ್ಪೆಸಿಫಿಕ್ ಪರ್ಪಸ್ಗೋಸ್ಕರ ನಾವು ಈ ಪ್ಲಾನ್ಸ್ನ ಅಡಾಪ್ಟ್ನ ಸೊ ಮಾಡ್ಕೊಳ್ಳೋವಂಥದ್ದು. ಇನ್ ಸ್ಟ್ಯಾಂಡಿಂಗ್ ಪ್ಲಾನ್ಸ್ different types of plans are there. Objectives, policies, procedures, next methods, rules and strategies. I will explain one by one in the standing plans. So objectives means it is a goals or aims. So the management wish to organization to achieve the objectives. ಅಂದರೆ ಒಂದು ಸ್ಟ್ಯಾಂಡಿಂಗ್ ಪ್ಲಾನ್ಸಲ್ಲಿ ರಿಪೀಟೆಡ್ ಯೂಸ್ ಪ್ಲಾನ್ಸಲ್ಲಿ ಏನು ಹೇಳ್ತಾರೆ ಅಂದರೆ ಒಂದು ಆಬ್ಜೆಕ್ಟಿವ್ಸ್ ಅಂತ ಒಂದು ಟೈಪ್ ಹೇಳಿದೆ. ಆಬ್ಜೆಕ್ಟಿವ್ಸ್ ಅಂತಂದರೆ ಒಂದು ಗೋಲ್ಸ್ನ ಸೆಟ್ ಮಾಡುವಂಥದ್ದು. ಒಂದು ಮ್ಯಾನೇಜ್ಮೆಂಟಲ್ಲಿ ಯಾವ ಗೋಲ್ನ ನಾವು ರೀಚ್ ಮಾಡಬೇಕು ಅನ್ನೋದು ಫಸ್ಟ್ ಒಂದು ಆಬ್ಜೆಕ್ಟಿವ್ಸ್ ಅಂತ ತೊಗೊಳ್ತೀವಿ. ನೆಕ್ಸ್ಟ್ ಪಾಲಿಸೀಸ್ ಅಂತಂದಾಗ ನಾವು ಒಂದು ಆಬ್ಜೆಕ್ಟಿವ್ನ ರೀಚ್ ಮಾಡಬೇಕು ಅಂತಂದಾಗ ಸೊ ಏನು ಮಾಡಬೇಕು, ಪಾಲಿಸೀಸ್ನ ಅಡಾಪ್ಟ್ ಮಾಡ್ಕೊಳ್ಬೇಕು. ಸೊ ಪಾಲಿಸೀಸ್ ಮೀನ್ಸ್ ವಾಟ್? ಸೊ ಪಾಲಿಸೀಸ್ ಆರ್ ಗೈಡ್ ಟು ಆ್ಯಕ್ಷನ್. ಇಟ್ ಈಸ್ ಒನ್ ಆಫ್ ದ ಜನರಲ್ ಸ್ಟೇಟ್ಮೆಂಟ್ ವಿಚ್ ಗೈಡ್ಸ್ ಟು ಥಿಂಕಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಆ್ಯಕ್ಷನ್ಸ್ ಆಫ್ ದ ಆರ್ಗನೈಸೇಷನ್. ಅಂದರೆ ಪಾಲಿಸೀಸ್ ಅಂದರೆ ಒಂದು ಆ್ಯಕ್ಷನ್ ಮಾಡೋಕ್ಕೆ ಒಂದು ಗೈಡೆನ್ಸ್ನ ಕೊಡ್ತಾ ಆಗುತ್ತೆ. ಅಂದರೆ ಆ ಪಾಲಿಸೀಸ್ನ ಯಾರು ಮಾಡ್ತಾರೆ, ಅದನ್ನು ಸ್ಟ್ರಾಟಜಿಸ್ ಲೆವೆಲಲ್ಲಿ ಮಾಡುವಂಥದ್ದು. ಸೊ ಇದು ಒಂದು ಜನರಲ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಡಿಸಿಷನ್ ಮೇಕಿಂಗ್ನ ತಗೊಂಡು ಒಂದು ಆ್ಯಕ್ಷನ್ ಆಗಿ ಮಾಡುವಂಥದ್ದು. ಅಂದರೆ ಇವಾಗ ಒಂದು ಪಾಲಿಸೀಸ್, ಫಾರ್ ಎಕ್ಸಾಂಪಲ್ ಪಾಲಿಸೀಸ್ ಅಂತಂದರೆ ಇವಾಗ ಒಂದು ಪಾಲಿಸಿ ಮಾಡ್ತಾರೆ ಒಂದು ಆರ್ಗನೈಸೇಷನ್ಸಲ್ಲಿ. ಇವಾಗ ಒಂದು ಯಾವುದೋ ಒಂದು ರೆಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಆ ರೆಕ್ರೂಟ್ಮೆಂಟ್ ಯಾರಿಗೆ ಪೀಪಲ್ ಅದಕ್ಕೆ ಎಲಿಜಿಬಿಲಿಟಿ ಇರ್ತಾರೆ ಅಂತ. ಅಂದರೆ ಗಿವಿಂಗ್ ಜಾಬ್ಸ್ ಓನ್ಲಿ ಟು ದೋಸ್ ಹೂ ಹೋಲ್ಡ್ ಬ್ಯಾಚುಲರ್ಸ್ ಡಿಗ್ರಿ. ಅಂದರೆ ಯಾರ್ಯಾರು ಬ್ಯಾಚುಲರ್ಸ್ ಡಿಗ್ರಿ ಆಗಿದೆಯೋ ಅವ್ರು ಮಾತ್ರ ಸೊ ಈ ಜಾಬ್ಸ್ಗೆ ಎಲಿಜಿಬಿಲಿಟಿ ಇರ್ತಾರೆ ಅಂತ. ಸೊ ಆ ರೀತಿ ಒಂದು ಪಾಲಿಸೀಸ್ನ ಅಡಾಪ್ಟ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಈಸ್ ಪ್ರೊಸೀಜರ್. ಎ ಪ್ರೊಸೀಜರ್ ಇಸ್ ದ ವೇ ಟು ಇಂಪ್ಲಿಮೆಂಟ್ ಪಾಲಿಸಿ. ಅಂದರೆ ಪ್ರೊಸೀಜರ್ ಅಂದರೆ ನಾವು ಏನು ಪಾಲಿಸೀಸ್ ಹಾಕ್ಕೊಂಡಿದ್ದೀವೋ ಆ ಪಾಲಿಸೀಸ್ನ ಇಲ್ಲಿ ಇಂಪ್ಲಿಮೆಂಟ್ನ ಮಾಡ್ತಾ ಹೋಗ್ತೀವಿ. ಸೊ ವೈ ಪಾಲಿಸಿ ಪ್ರೊವೈಡ್ ದ ಗೈಡ್ಲೈನ್ಸ್ ಟು ಟೇಕ್ ಎ ಡಿಸಿಷನ್ ಆಫ್ ಎ ಪರ್ಟಿಕ್ಯುಲರ್ ಸಿಚುಯೇಷನ್. ಅಂದರೆ ಆ ಪಾಲಿಸಿ ಏನು ಮಾಡುತ್ತೆ, ಒಂದು ಗೈಡ್ಲೈನ್ಸ್ ಕೊಡುತ್ತೆ. ನಾವು ಪರ್ಟಿಕ್ಯುಲರ್ ಸಿಚುಯೇಷನ್ಸಲ್ಲಿ ಏನೇನು ಕೆಲಸನ ಮಾಡಬೇಕು ಅಂತ ಒಂದು ಗೈಡ್ಲೈನ್ಸ್ನ ಪಾಲಿಸಿ ಹೇಳ್ತಾ ಹೋಗುತ್ತೆ. ಅಂದರೆ ಒಂದು ಪ್ರೊಸೀಜರ್ ಏನು ಎಕ್ಸ್ಪ್ರೆಸ್ ಮಾಡುತ್ತೆ ಅಂದರೆ ಇಟ್ಸ್ ಎ ಮೆಥಡ್ ದಟ್ ಡಿಸಿಷನ್ ಶಾಲ್ ಬಿ ಟೇಕನ್. ಅಂದರೆ ಇವಾಗ ಇಲ್ಲಿ ಪ್ರೊಸೀಜರ್ ಅಂತಂದಾಗ ನಂಬರ್ ಆಫ್
process, number of procedures are there. I will give you one example. ಸೊ ಇವಾಗ ಅಡ್ಮಿಷನ್ ಪ್ರೊಸೀಜರ್ ಇನ್ ಎ ಕಾಲೇಜ್ ಅಂದರೆ ಒಂದು ಕಾಲೇಜಲ್ಲಿ ಅಡ್ಮಿಷನ್ ಪ್ರೊಸೀಜರ್ಸ್ ಇರುತ್ತೆ. ಅಲ್ಲಿ ವಾಟ್ ಆರ್ ದ ಪ್ರೊಸೀಜರ್ಸ್ ವಿ ಹ್ಯಾವ್ ಟು ಅಡಾಪ್ಟೆಡ್ ವಿ ಅಡ್ಮಿಟೆಡ್ ಆಫ್ ದ ಕಾಲೇಜ್ ಅಂತ. ಸೊ ನೆಕ್ಸ್ಟ್ ಒನ್ ಈಸ್ ಮೆಥಡ್ಸ್. ಸೊ ಮೆಥಡ್ ಡಿಸ್ಕ್ರೈಬ್ ಹೌ ಎ ಪರ್ಟಿಕ್ಯುಲರ್ ಸ್ಟೆಪ್ ಆಫ್ ಪ್ರೊಸೀಜರ್ ಈಸ್ ಟು ಬಿ ಪರ್ಫಾರ್ಮ್. ಅಂದರೆ ಒಂದು ಮೆಥಡ್ ಏನು ಡಿಸ್ಕ್ರೈಬ್ ಮಾಡುತ್ತೆ ಅಂದರೆ ಒಂದು ಪರ್ಟಿಕ್ಯುಲರ್ ಸ್ಟೆಪ್ ಆಫ್ ಪ್ರೊಸೀಜರ್ಸಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಹೇಳುತ್ತೆ. ಇವಾಗ ಪ್ರೊಸೀಜರ್ ಏನು ತೋರಿಸುತ್ತೆ, ಪ್ರೊಸೀಜರ್ ಇನ್ ಶೋಸ್ ದ ಡಿಫರೆಂಟ್ ಸ್ಟೆಪ್ಸ್ ಅಥವಾ ಡಿಫರೆಂಟ್ ಪ್ರೊಸೀಜರ್ಸ್ನ ಸ್ಟೆಪ್ಸ್ನ ತೋರಿಸ್ತಾ ಹೋಗುತ್ತೆ. ಆದರೆ ಸೊ ಮೆಥಡ್ ಓನ್ಲಿ ವಿ ಕ್ಯಾನ್ ಶೋಸ್ ದ ಸೊ ವರ್ಕಿಂಗ್ ಇನ್ ಎ ಸಿಂಗಲ್ ಸ್ಟೆಪ್. ಒಂದು ಮೆಥಡ್ ಅನ್ನೋದು ಒಂದೇ ಸ್ಟೆಪ್ಪಲ್ಲಿ ಸಿಂಗಲ್ ಸ್ಟೆಪ್ಪಲ್ಲಿ ನಮಗೆ ತೋರಿಸುತ್ತೆ ಏನು ಮೆಥಡ್ ಅಂತ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಟ್ರೈನಿಂಗ್ ಮೆಥಡ್ ಅಂತ ಇರುತ್ತೆ. ಸೊ ಈ ಟ್ರೈನಿಂಗ್ ಮೆಥಡ್ ಯಾವ ಮೆಥಡಲ್ಲಿ ಕೊಡಬೇಕು ಟ್ರೈನಿಂಗ್ನ, ಆಫ್ ದ ಮೆಥಡ್ ಅಲ್ಲಿ ಕೊಡಬೇಕಾ ಅಥವಾ ಆನ್ ದ ಜಾಬ್ ಮೆಥಡ ಅಥವಾ ಆಫ್ ದ ಜಾಬ್ ಮೆಥಡ ಅಂತ ಕೊಡುವಂಥದ್ದು. ನೆಕ್ಸ್ಟ್ ಒನ್ ಈಸ್ ರೂಲ್ಸ್. ಸೊ ರೂಲ್ಸ್ ಅಂದರೆ ಇಟ್ ಈಸ್ ಅ ಸ್ಟೇಟ್ಮೆಂಟ್, ದಟ್ ಈಸ್ ಅ ಸ್ಪೆಸಿಫಿಕ್ ಆ್ಯಕ್ಷನ್ಸ್ ಟು ಬಿ ಟೇಕನ್ ಆರ್ ನಾಟ್ ಟು ಬಿ ಟೇಕನ್ ಇನ್ ಎ ಗಿವಿಂಗ್ ಸಿಚುಯೇಷನ್. ಅಂದರೆ ರೂಲ್ಸ್ ಅಂದರೆ ಒಂದು ಸ್ಪೆಸಿಫಿಕ್ ಆ್ಯಕ್ಷನ್ಸ್ಗೆ ಯಾವ ಸಿಚುಯೇಷನ್ಸ್ಗೆ ಯಾವ ರೂಲ್ನ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಫ್ಯಾಕ್ಟರೀಸ್ ಆಗಿರ್ಬೋದು, ಅಲ್ಲಿ ಫ್ಯಾಕ್ಟರೀಸಲ್ಲಿ ಒಂದು ಎಕ್ಸಾಂಪಲ್ ಹಾಕಿರ್ತಾರೆ, ಸ್ಮೋಕಿಂಗ್ ಈಸ್ ಪ್ರಾಹಿಬಿಟೆಡ್ ಟು ಇನ್ಸೈಡ್ ದ ಸೊ ಫ್ಯಾಕ್ಟರಿ ಅಂತ. ಆಮೇಲೆ ಇವಾಗ ಟ್ರಾಫಿಕ್ ರೂಲ್ಸ್ ಅಂತ ಟ್ರಾಫಿಕಲ್ಲಿ ತೊಗೊಳ್ತೀವಿ. ಸೊ ಅಲ್ಲಿ ಇವಾಗ ಸೊ ನಾವು ಬಸ್ಸಸ್ನ ಎಲ್ಲಂದರಲ್ಲೇ ಸ್ಟಾಪ್ ಮಾಡೋದು ಅಥವಾ ವೆಹಿಕಲ್ಸ್ನ ಎಲ್ಲಂದರಲ್ಲೇ ನಿಲ್ಲಿಸ್ಕೊಳ್ಳುವಂಥದ್ದು. ಸೊ ಈ ರೀತಿ ಇದ್ದಾಗ ಅದಕ್ಕೆ ಒಂದು ರೂಲ್ ಅಂತ ಮಾಡ್ತಾ ಹೋಗ್ತಾರೆ. ಸೊ ಆ ರೂಲ್ನ ವಿ ಕ್ಯಾನ್ ಫಾಲೋ ದಟ್ ರೂಲ್ಸ್, ಆ ರೂಲ್ಸ್ನ ನಾವು ಫಾಲೋನ ಸೊ ಮಾಡ್ಕೊಳ್ಬೇಕಾಗುತ್ತೆ. ಸೊ ಓಕೆ, ನೆಕ್ಸ್ಟ್ ಒನ್ ಈಸ್ ಸ್ಟ್ರಾಟಜೀಸ್. ಸೊ ಇಲ್ಲಿ ಸ್ಟ್ರಾಟಜೀಸ್ ಅಂತಂದಾಗ ಸ್ಟ್ರಾಟಜೀಸ್ ಏನು ಹೇಳುತ್ತೆ, ಒಂದು ಸ್ಟ್ರಾಟಜಿ ಅಂತ ಏನಕ್ಕೆ ತೊಗೊಳ್ಬೇಕು, ಸ್ಟ್ರಾಟಜೀಸ್ ಅಂತ ಏನಕ್ಕೆ ಹಾಕ್ಕೊಳ್ಬೇಕು ಒಂದು ಆರ್ಗನೈಸೇಷನ್ಸಲ್ಲಿ ಅಂತಂದಾಗ, ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಟ್ರಾಟಜೀಸ್. ಸ್ಟ್ರಾಟಜಿ ಈಸ್ ಎ ಡಿಟರ್ಮಿನೇಷನ್ ಆಫ್ ಬೇಸಿಕ್ ಲಾಂಗ್ ಟರ್ಮ್ ಗೋಲ್ಸ್ನ ತೋರಿಸುತ್ತೆ ಒಂದು ಸ್ಟ್ರಾಟಜೀಸ್ ಅನ್ನೋದು. ಅಂದರೆ ಸ್ಟ್ರಾಟಜಿ ಅಂತಂದರೆ ಇಟ್ ಈಸ್ ಎ ಲಾಂಗ್ ಟರ್ಮ್ ಗೋಲ್, ಇಟ್ ಈಸ್ ಎ ಲಾಂಗ್ ಟರ್ಮ್ ಒಬ್ಜೆಕ್ಟಿವ್ ಅಂತಲೂ ಹೇಳ್ತೀವಿ. ದಟ್ ಆಬ್ಜೆಕ್ಟಿವ್ಸ್ ಆಫ್ ದ ಎಂಟರ್ಪ್ರೈಸಸ್ ಈಸ್ ಅಡಾಪ್ಷನ್ ಆಫ್ ಕೋರ್ಸ್ ಆಫ್ ಆ್ಯಕ್ಷನ್ ಆ್ಯಂಡ್ ದ ಅಲೋಕೇಶನ್ ಆಫ್ ರಿಸೋರ್ಸಸ್ ಟು ಕ್ಯಾರಿ ಔಟ್ ದೀಸ್ ಸೊ ಗೋಲ್ಸ್. ಅಂದರೆ ಒಂದು ಸ್ಟ್ರಾಟಜಿ ಏನು ಹೇಳುತ್ತೆ, ಒಂದು ಡಿಟರ್ಮಿನೇಷನ್ ಮಾಡುತ್ತೆ ಬೇಸಿಕ್ ಲಾಂಗ್ ಟರ್ಮ್ ಗೋಲ್ಸ್ ಏನೇನಿದೆ ಅದನ್ನು ಯಾವ ರೀತಿ ನಾವು ಒಂದು ಬೇಸಿಕ್ ಗೋಲ್ಸ್ನ ಲಾಂಗ್ ಟರ್ಮ್ ಗೋಲ್ಸ್ನ ಅಥವಾ ಆ್ಯಂಡ್ ಆಬ್ಜೆಕ್ಟಿವ್ಸ್ನ ಎಂಟರ್ಪ್ರೈಸಸಲ್ಲಿ ಅಡಾಪ್ಷನ್ಸ್ ಮಾಡ್ಕೊಳ್ಬೇಕು ಅಂತಂದಾಗ ಸೊ ಯಾವ ರೀತಿ ರಿಸೋರ್ಸ್ನ ಕ್ಯಾರಿ ಔಟ್ ಮಾಡಬೇಕು ಆ ಗೋಲ್ನ ರೀಚ್ ಮಾಡೋದಕ್ಕೆ ಅನ್ನೋದು ತೋರಿಸ್ತಾ ಹೋಗುತ್ತೆ ಒಂದು ಸ್ಟ್ರಾಟಜೀಸ್. ನೆಕ್ಸ್ಟ್ ಒನ್ ಈಸ್ ಸೆಕೆಂಡ್ ಒನ್ ಈಸ್ ಸಿಂಗಲ್ ಯೂಸ್ ಪ್ಲಾನ್ಸ್. ಸಿಂಗಲ್ ಯೂಸ್ ಪ್ಲಾನ್ಸಲ್ಲಿ ದರ್ ಇಸ್ ಡಿಫ್ರೆಂಟ್ ಟೈಪ್ಸ್ ಆರ್ ದೇರ್. ಒನ್ ಈಸ್ ಪ್ರೋಗ್ರಾಮ್ಸ್ ಆ್ಯಂಡ್ ಅನದರ್ ಒನ್ ಈಸ್ ಬಡ್ಜೆಟ್. ಸೊ ಈ ಪ್ರೋಗ್ರಾಮ್ಸ್ ಅಂತಂದಾಗ ಸೊ ಪ್ರೋಗ್ರಾಮ್ ಅಂದರೆ ಇಟ್ ಈಸ್ ಎ ಸೀರೀಸ್ ಆಫ್ ಸ್ಟೆಪ್, ಅಂದರೆ ವಿ ಕಾಲ್ ಇಟ್ ಆಸ್ ಎ ಸೀಕ್ವೆನ್ಷಿಯಲ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಸೊ ವೇರ್ ಈಚ್ ಸ್ಟೆಪ್ to achieve the organization objectives or goals. For example, you can developing a new product ಆಗಿರ್ಬೋದು ಅಥವಾ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಅಡ್ವರ್ಟೈಸಿಂಗ್ ಪ್ರೋಗ್ರಾಮ್ ಆಗಿರ್ಬೋದು, ಎಕ್ಸ್ಪಾನ್ಷನ್ ಪ್ರೋಗ್ರಾಮ್ ಆಗಿರ್ಬೋದು. ಸೊ ಇದನ್ನೆಲ್ಲ ಕೂಡ ನಾವು ಪ್ರೋಗ್ರಾಮ್ ಅಂತ ಕರಿತೀವಿ. ಅಂದರೆ ಒಂದು ಸೀಕ್ವೆನ್ಷಿಯಲ್ ಆ್ಯಕ್ಟಿವಿಟೀಸ್ನ ಇಲ್ಲಿ ತೋರಿಸ್ತಾ ಹೋಗೋದಕ್ಕೆ ನಾವು ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಈಸ್ ಬಡ್ಜೆಟ್. ಸೊ ಬಡ್ಜೆಟ್ ಅಂತಂದಾಗ ಸೊ ಇಟ್ ಈಸ್ ಎ ಕ್ವಾಂಟಿಟೇಟಿವ್ ಅಥವಾ ಇಟ್ ಈಸ್ ಎ ಒನ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ವಿ ಕ್ಯಾನ್ ಎಕ್ಸ್ಪೆಕ್ಟೆಡ್ ದ ಇನ್ಫ್ಲೋಸ್ ಆ್ಯಂಡ್ ಔಟ್ಫ್ಲೋಸ್ ಆಫ್ ದ ಫೈನಾನ್ಷಿಯಲ್ ರಿಸೋರ್ಸಸ್ ಕ್ಯಾನ್ ಪ್ರಿಪೇರ್ಡ್ ಫಾರ್ ದ ಡೆಫಿನೆಟ್ ಪೀರಿಯಡ್ ಆಫ್ ಟೈಮ್. ಅಂದರೆ ಒಂದು ಬಡ್ಜೆಟ್ ಅಂತ ಒಂದು ಆರ್ಗನೈಸೇಷನ್ ಅಂತ ನಾವು ಮಾಡಿದಾಗ ಸೊ ಒಂದು ಬಡ್ಜೆಟ್ ಅಂತ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಇದರಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ತೋರಿಸುತ್ತೆ, ಎಷ್ಟು ಎಕ್ಸ್ಪೆಕ್ಟೆಡ್ ಇನ್ಫ್ಲೋಸ್ ಎಷ್ಟಾಗುತ್ತೆ, ಔಟ್ಫ್ಲೋಸ್ ಎಷ್ಟಾಗುತ್ತೆ ಅಂತ ನಾವು ಒಂದು ಬಡ್ಜೆಟ್ನ ಪ್ರಿಪೇರ್ನ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸೇಲ್ಸ್, ಇವಾಗ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಅಂತಂದರೆ ಸೇಲ್ಸ್ಗೆ ಎಷ್ಟು ಬಡ್ಜೆಟ್ ಆಗುತ್ತೆ, ಸೊ ಕ್ಯಾಶ್ ಎಷ್ಟಾಗುತ್ತೆ, ಸೊ ಕ್ಯಾಪಿಟಲ್ ಬಡ್ಜೆಟ್. ಸೊ ಈ ರೀತಿ ನಾವು ಬಡ್ಜೆಟ್ನ ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ದಿಸ್ ಆರ್ ಆಲ್ ದ ಸೊ types of plans. Thank you.